ಹಾಯ್, ಎಲ್ರಿಗೂ ನಮಸ್ಕಾರ. ಟ್ರೆಡಿಷ್ನಲ್ ವೇರ್ಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗೋ ಗೋಲ್ಡನ್ ಗ್ಲಿಟರಿ ಐ ಮೇಕಪ್ಪನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟ್ರೈ ಮಾಡ್ತಾ ಇದ್ದೀವಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಇವತ್ತಿನ ಐ ಮೇಕಪ್ಗೆ ನಾನು ಯು ಕ್ಯಾನ್ ಬಿ ಅವರ ಪ್ರೆಟಿ ಆಲ್ ಸೆಟ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಒಂದು ಯೆಲ್ಲೋ ಶೇಡಿಂದ ನನ್ನ ಟ್ರಾನ್ಸಿಷನನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಕಲರ್ಸನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಕನ್ಸೀಲರಿಂದ ನನ್ನ ಐಲಿಡ್ಸನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನಂತರ ಪೌಡರಿಂದ ಸೆಟ್ ಮಾಡ್ಕೊಂಡಿದ್ದೆ. ನಂತರ ನಾನಿಲ್ಲಿ ಒಂದು ಡಾರ್ಕ್ ಬ್ರೌನ್ ಶೇಡನ್ನು ನನ್ನ ಪೆನ್ಸಿಲ್ ಬ್ರಷಲ್ಲಿ ತಗೊಂಡು ಈ ರೀತಿ ನನ್ನ ಕ್ರೀಸನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇದನ್ನೇ ನಾನು ನನ್ನ ಔಟರ್ ವಿಗೂ ಕೂಡ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಕೇವಲ 2 ಐ ಶ್ಯಾಡೋವನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಟ್ರಾನ್ಸಿಷನ್ಗೆ ಅದೇ ರೀತಿ ಒಂದು ಕ್ರೀಸನ್ನು ಕ್ರಿಯೇಟ್ ಮಾಡೋದಕ್ಕೆ ನಮಗೆ ರಿಕ್ವೈರ್ಡ್ ಪಿಗ್ಮೆಂಟ್ ಬರೋವರೆಗೂ ಈ ರೀತಿ ಕಲರನ್ನು ಪಿಕ್ ಮಾಡ್ತಾ ನಾವು ಬ್ಲೆಂಡ್ ಮಾಡ್ತಾ ಹೋಗಬೇಕಾಗತ್ತೆ. ಅದೇ ರೀತಿ ಕಲರ್ ಇಂಟೆನ್ಸಿಟಿನ ನಾವು ಡಾರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ಸೇಮ್ ಶೇಡಿಂದ ನಾನಿಲ್ಲಿ ಔಟರ್ ವಿಗೂ ಕೂಡ ಇದನ್ನು ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಒಂದು ಸ್ಮಾಲ್ ಫ್ಲಾಟ್ ಬ್ರಷ್ ಸಹಾಯದಿಂದ ಈ ಒಂದು ಬ್ರೌನ್ ಹಾಗೆ ಟ್ರಾನ್ಸಿಷನ್ ಕಲರ್ಸನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇದರಿಂದ ನಮಗೆ ಸ್ಮೂತ್ ಟ್ರಾನ್ಸಿಷನ್ ಎಫೆಕ್ಟ್ ಬಂದು ಕಾಣುತ್ತೆ. ಇದನ್ನು ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಾನು ಒಂದು ಗೋಲ್ಡನ್ ಗ್ಲಿಟರಿ ಐಲೈನರನ್ನು ಆ್ಯಸ್ ಅ ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಈ ರೀತಿ ನೀಟಾಗಿ ನನ್ನ ಕ್ರೀಸನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದರಿಂದನೇ ನಾನು ಈ ರೀತಿ ಕಲರನ್ನು ಫಿಲ್ ಮಾಡಿಕೊಂಡು ಅದರ ಎಂಡ್ಸಲ್ಲಿ ನಾನು ಈ ರೀತಿ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಈ ರೀತಿ ನೀಟಾಗಿ ನಾವು ಫಿಲ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಎಂಡ್ಸನ್ನು ಸ್ವಲ್ಪ ಬ್ಲೆಂಡ್ ಕೂಡ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಐ ಶ್ಯಾಡೋ ಬಂದು ಆಲ್ ಡೇ ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ವಿಂಗನ್ನು ಕ್ರಿಯೇಟ್ ಮಾಡೋದಕ್ಕೆ ಲೈನರನ್ನು ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮೆಬೆಲಿನ್ ಅವರ ಜೆಲ್ ಐಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಹೇಗೆ ಐಲೈನರನ್ನು ಡ್ರಾ ಮಾಡ್ಕೋಬೋದು ಅಂತ ಹೇಳಿ ನನ್ನ ಚಾನಲಲ್ಲಿ ಆಲ್ರೆಡಿ ಒಂದು ವಿಡಿಯೋ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಈ ರೀತಿ ವಿಂಗನ್ನು ಕ್ರಿಯೇಟ್ ಮಾಡ್ಕೊಂಡಿದ ನಂತರ ಅದೇ ಒಂದು ಲೈನರನ್ನು ನಾನು ಕಾಜಲಾಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ವಾಟರ್ ಲೈನ್ಗೆ ಅಪ್ಲೈ ಮಾಡ್ತಾ ಇಲ್ಲ, ನನ್ನ ಕಣ್ಣನ್ನು ಸ್ವಲ್ಪ ದೊಡ್ಡದಾಗಿ ತೋರಿಸ್ಬೇಕು ಅಂತ ಹೇಳಿ. ಮಸ್ಕರಾ ಹಾಗೆ ಫಾಲ್ಸ್ ಐಲ್ಯಾಶಸ್ಸನ್ನು ಅಪ್ಲೈ ಮಾಡ್ಕೊಂಡಿದ ನಂತರ ಇದಾಗಿತ್ತು ನನ್ನ ಫೈನಲ್ ಲುಕ್. ಇಲ್ಲಿ ನಾನು ಯಾವುದೇ ರೀತಿ ಗ್ಲಿಟರಿ ಐ ಶ್ಯಾಡೋವನ್ನು ಯೂಸ್ ಮಾಡಿಲ್ಲ ಅಥವಾ ಶಿಮರಿ ಐ ಶ್ಯಾಡೋವನ್ನು ಯೂಸ್ ಮಾಡಿದೆ. ಒಂದು ಗೋಲ್ಡನ್ ಗ್ಲಿಟರಿ ಐಲೈನರನ್ನೇ ನನ್ನ ಐ ಶ್ಯಾಡೋ ಆಗಿ ಇಲ್ಲಿ ಯೂಸ್ ಮಾಡಿದೆ. ಈ ರೀತಿ ಮಾಡೋದ್ರಿಂದ ನಮಗೆ ಐ ಶ್ಯಾಡೋ ಬಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಇದಾಗಿತ್ತು ಇವತ್ತಿನ ಐ ಮೇಕಪ್. ಈ ಒಂದು ಟ್ರೆಡಿಷ್ನಲ್ ಲುಕ್ಕನ್ನು ನಿಮ್ಮ ಟ್ರೆಡಿಷ್ನಲ್ ಔಟ್ಫಿಟ್ಸ್ಗೆ ನೀವು ಆರಾಮಾಗಿ ಮ್ಯಾಚ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.